ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸತೀಶ್ ಬಾಬು ಅಂತ. ರತ್ನ ಅನ್ನೋ ಮೂವಿ ಬಸವರಾಜ್ ಬಳ್ಳಾರಿ ಅವರ ಡೈರೆಕ್ಷನಲ್ಲಿ ಬರ್ತಾಯಿದೆ. ಅವರು ಮುಂಚೆ ಅವರು ಸೀನಾ, ರುಕ್ಕು ಇತ್ಯಾದಿ ಸುಮಾರು ಒಂದು 4-5 ಮೂವೀಸ್ನ ಒಟ್ಟಿಗೆ ಮಾಡಿದ್ದೀನಿ. ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ ಅವರಿಗೆ. ಈ ರತ್ನ ಮೂವಿನಲ್ಲಿ ಫುಲ್ಲು ನಾನೇ ಮ್ಯೂಸಿಕ್ ಡೈರೆಕ್ಟರ್. ಈ ಸಿನಿಮಾಗೆ ಅವರು ಕತೆ ಹೇಳುವಾಗ ತುಂಬ ಇಂಪ್ರೆಸಿಂಗ್ ಆಗಿತ್ತು. ಯಾಕೆಂದರೆ ಆ ಕತೆ ಬಗ್ಗೆ ನಿಮಗೆ ರಿವೀಲ್ ಮಾಡಬಾರ್ದು, ಬಟ್ ನನಗೆ ಆಗ್ತಾಯಿಲ್ಲ, ಮಾಡಲೇಬೇಕು. ಯಾರೂ ಅಲ್ಲ, ನಮ್ಮ ಎಲ್ಲರಿಗೂ ಪ್ರೀತಿಯಾಗಿರೋ ಅಪ್ಪು ಸರ್ ಬಗ್ಗೆ ಆ ಕತೆ ಅಷ್ಟೊಂದು ಮನಸ್ಸಿಗೆ ಹತ್ಕೊಂಡು ಅದು ಹೇಳಿದ ತಕ್ಷಣ ಓಕೆ ಬಾ ಇಲ್ಲಿ ಮಾಡೋಣ, ಈ ಮೂವಿ ಮಾಡೋಣ ಅಂತ ಒಂದು ನಿರ್ಧಾರಕ್ಕೆ ಬಂದ ಮೇಲೆ ಅವ್ರು ಮಾಡಿದ್ದಾರೆ. ಎವ್ರಿ ಡೇ ನಾವು ಇಬ್ಬರು ಕೂತ್ಕೊತೀವಿ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ. ಎವ್ರಿ ಡೇ ಪ್ರತಿ ದಿವಸ ಅದು ಒಂದು ಮೆಮೊರಿ, ನನಗೆ ಹಳೆಯ ನೆನಪುಗಳು. ಅವ್ರ ಜೊತೆಯಲ್ಲಿ ವಂಶಿ, ಆಕಾಶ್, ಸುಮಾರು ಒಂದು 4-5 ಮೂವೀಸ್ ಅವ್ರ ಜೊತೆಯಲ್ಲಿ ವರ್ಕ್ ಮಾಡಿದ್ದೀನಿ. ಆ ನೆನಪುಗಳು ಅವ್ರ ಜೊತೆಯಲ್ಲಿ ಚೆನ್ನೈಯಲ್ಲಿ ನಾವು ಹೋರಾಡಿರೋ ಆ ನೆನಪುಗಳೆಲ್ಲ ಬಂದು ಕಣ್ಣಿಂದ ನೀರು ತುಂಬ್ತಾಯಿತ್ತು. ಅಷ್ಟೊಂದು ಸಂಭಾಷಣೆ, ಆ ಸಿನಿಮಾದಲ್ಲಿ ಸಂಭಾಷಣೆ ಕೇಳುವಾಗ ಅವ್ರ ಬಗ್ಗೆ ಮತ್ತೆ ನೆನಪುಗಳು ಅವ್ರು ಮರೆಯೋದಿಲ್ಲ. ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅದು ಈ ಜೀವನದಲ್ಲಿ. ಬಟ್ ಈ ಸಿನಿಮಾ ನನ್ನ ಅದೃಷ್ಟ ಮಾಡೋದು. ಯಾಕೆಂದರೆ ಅವ್ರ ಬಗ್ಗೆ, ಅವರು ವ್ಯಕ್ತಿತ್ವದ ಬಗ್ಗೆ ಈ ಸಿನಿಮಾದಲ್ಲಿ ಅಂಶಗಳಿದೆ. ಎಲ್ಲ ಅಪ್ಪು ಅವರಂದರೆ ಯಾರಿಗಿಷ್ಟ ಇಲ್ಲ. ಹಾಗೆಯೇ ಒಂದು ಹುಡುಗಿ ಮನಸ್ಸು ಕತೆ, ಇದು ಹೃದಯದ ಕತೆ ಈ ಸಿನಿಮಾ. ಅದು ನೀವು ನೋಡಿದ ಮೇಲೆ ತುಂಬ ಇದು ನಿಜ. ಎಲ್ಲರ ಭಾವನೆಗಳು ಸೇರಿ ಇದು ರತ್ನ ಮೂವಿ. ಎಲ್ಲರ ಮನಸ್ಸಲ್ಲಿ ಅಪ್ಪು ಅವರು ಹೇಗಿದ್ದಾರೋ ಈ ಸಿನಿಮಾಗೆ ಅದೊಂದು ಮಿರರ್ ಥರ ರತ್ನ ಮೂವಿ ನಡೀತಾ ಇದೆ. ಎವ್ರಿ ಡೇ ಎಮೋಷನಕ್ಕೆ ಭಾವುಕರಾಗ್ತಾಯಿದ್ದೀನಿ. ನಾನು ಬಸವರಾಜ್ ಅವರು ಚೆನ್ನಾಗಿ ತೆಗೆದಿದ್ದಾರೆ ಮೂವಿ. ಸೂಪರ್ ಎಮೋಷ್ನಲ್ ಜರ್ನಿ. ಒಂದು 15 ಡೇಸ್ 20 ಡೇಸ್ ವರ್ಕ್ ಮಾಡಿದ್ವಿ ಈ ಬ್ಯಾಕ್ಗ್ರೌಂಡ್ ಸ್ಕೋರ್. ಇನ್ನು ಅದೇ ಮೂಡಲ್ಲಿ, ಅದೇ ಗುಂಗಲ್ಲಿದ್ವಿ. ಇನ್ನು ಆಲ್ ದಿ ಬೆಸ್ಟ್. ರತ್ನ ನೋಡಿ ವೀಕ್ಷಿಸಿ ಆಶೀರ್ವಾದ ಮಾಡಿ. ರತ್ನ, ನಿಮ್ಮ ರತ್ನ.